ನಮಸ್ಕಾರ. ಪ್ರಜಾಧ್ವನಿ ಟಿವಿಯ ವೀಕ್ಷಕರಿಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಕಲಿಯುಗದಲ್ಲಿ ಪ್ರಜಾಪ್ರಭುತ್ವ ಏನು ಡೆಮಾಕ್ರಸಿ ಅಂತ ನೋಡ್ತೀವಿ. ಸೊ ಇದರಲ್ಲಿ ರಾಜ ಯಾರು ಅಂತ ನೋಡೋಣ. ನಮಗೆಲ್ಲ ಗೊತ್ತಿದೆ, ಈ ಪ್ರಪಂಚದಲ್ಲಿ ಅಂದಾಜಿಗೆ ಒಂದು ಪೂರ್ಣವಾಗಿ ಡೆಮಾಕ್ರಸಿ ಪ್ರಜಾಪ್ರಭುತ್ವ ಅಂದರೆ ಏನು, ಅಮೆರಿಕಾ, ಯುರೋಪು, ಆಸ್ಟ್ರೇಲಿಯಾ ಅದೆಲ್ಲ ಫುಲ್ ಡೆಮಾಕ್ರಸಿ, ಕಂಪ್ಲೀಟ್ ಡೆಮಾಕ್ರಸಿ ಅಂತ ಕರೀತಾರೆ ಅವರ ಡೆಫಿನೇಷನ್ ಪ್ರಕಾರ. ಸೊ ಅದಲ್ಲದೆ ಸ್ವಲ್ಪ ಮಟ್ಟಿಗೆ ಡೆಮೋಕ್ರಾಟಿಕ್ ಕಂಟ್ರಿ ಮಿಕ್ಕಿದ್ದು ಇನ್ನೂ ಸ್ವಲ್ಪ 65% ಅಂತ ಹೇಳ್ತಾರೆ. ಅದರಲ್ಲಿ ಭಾರತನೂ ಇದೆ, ಅಂದರೆ ಫ್ಲಾಡ್ ಡೆಮೋಕ್ರಸಿ ಅಂತ ಕರೀತಾರೆ. ಯಾವ ಲೆಕ್ಕಾಚಾರದಲ್ಲೂ ಗೊತ್ತಿಲ್ಲ, ಅದು ಅವರ ಲೆಕ್ಕಾಚಾರದ ಪ್ರಕಾರನೇ ಹೇಳ್ತಾ ಇರೋದು. ಸೊ ಒಟ್ಟಾರೆ ಒಂದು 190 ದೇಶಗಳಲ್ಲಿ ಸುಮಾರು 90 ದೇಶಗಳು ಪ್ರಜಾಪ್ರಭುತ್ವ ಡೆಮೋಕ್ರಾಟಿಕ್ ಕಂಟ್ರೀಸ್ ಅಂತ ಹೇಳ್ತಾರೆ. ಈ ಪ್ರಜಾಪ್ರಭುತ್ವವನ್ನು ಕಲಿಯುಗದಲ್ಲಿ ತುಂಬ ಕೊಂಡಾಡ್ತಾರೆ, ಅದನ್ನು ಪ್ರಶಂಸೆ ಮಾಡ್ತಾರೆ, ಅದನ್ನು ಸೆಲೆಬ್ರೇಟ್ ಮಾಡ್ತಾರೆ. ಇದು ನಾವು ಆಚರಣೆ ಮಾಡಬೇಕು ಪ್ರಜಾಪ್ರಭುತ್ವವನ್ನು ಅಂತ ಎಲ್ಲ ಆಚರಣೆ ಮಾಡ್ತಾರೆ. ಪ್ರಜೆಗಳು ಅದನ್ನು ತುಂಬ ಗರ್ವದಿಂದ ಹೇಳ್ಕೊತಾರೆ. ನಾವು ಡೆಮೋಕ್ರಾಟಿಕ್ ಕಂಟ್ರಿ, ಅಂದರೆ ನಾವು ಒಂದು ಪ್ರಜಾಪ್ರಭುತ್ವ ದೇಶದಲ್ಲಿ ಇದ್ದೀವಿ, ನಮಗೆ ಫ್ರೀಡಮ್ ಇದೆ, ನಮಗೆ ಸ್ವಾತಂತ್ರ್ಯ ಇದೆ, ನಾವೇನೇ ಆಯ್ಕೆ ಮಾಡೋದು, ನಮ್ಮ ಲೀಡರ್ಸ್ನ, ನಮ್ಮ ನಾಯಕರನ್ನು ನಾವೇ ಆಯ್ಕೆ ಮಾಡೋದು ಅಂತ ಅವರು ಹೇಳ್ತಾರೆ. ಆದರೆ ಇದು ನಿಜವಾಗ್ಲೂ ಪ್ರಜಾಪ್ರಭುತ್ವದಲ್ಲಿ ನಿಜವಾಗ್ಲೂ ಅದು ಡೆಮೋಕ್ರಾಟಿಕ್ಕಾ ಅಂತ ನೋಡಬೇಕು. ಇದು ನಿಜವಾಗ್ಲೂ ರಿಯಾಲಿಟಿ ಅದಲ್ಲ. ಇದು ಬರೀ ಮಾಸಸ್, ಅಂದರೆ ಜನಗಳಿಗೆ ಅವ್ರಿಗೆ ಒಂದು ಗರ್ವವನ್ನು ತರೋದಕ್ಕೆ, ಅಹಂಕಾರವನ್ನು ಹೆಚ್ಚಿಸೋದಕ್ಕೆ, ಅಥವಾ ಅವ್ರಿಗೆ ಒಂದು ಫಾಲ್ಸ್ ಇಲ್ಯೂಷನ್ ಕೊಡೋದಕ್ಕೆ, ಒಂದು ಭ್ರಮೆ ಕೊಡೋದಕ್ಕೆ, ನೀವೇ ಆಯ್ಕೆ ಮಾಡ್ಕೋತಾ ಇದ್ದೀರಾ, ನಿಮ್ಮಿಂದನೇ ರಾಜ್ಯಭಾರ ನಡೀತಾ ಇದೆ, ನಿಮ್ಮ ವೋಟಿಂದನೇ ಈ ದೇಶ ನಡೀತಾ ಇದೆ ಅಂತ ಒಂದು ಭ್ರಮೆ ಕೊಡೋದಕ್ಕೆ ಮಾತ್ರ ಇರೋದು. ಆದರೆ ಸತ್ಯವಾಗ್ಲಿ ಜನಗಳ ಕೈಯಲ್ಲಿ ಯಾವ ಕಂಟ್ರೋಲು ಇಲ್ಲ. ಯಾಕಂದರೆ ಈ ಡೆಮೋಕ್ರಾಟಿಕ್ ಕಂಟ್ರೀಸ್ ಎಲ್ಲ ಅವರು ಕೂಡ ಇನ್ನೂ ಬೇರೆ ಫೋರ್ಸಸ್, ಹಿಡನ್ ಫೋರ್ಸಸ್, ಗುಪ್ತವಾಗಿ ಚಾಲನೆಯಲ್ಲಿರೋ ಯಾವ ಶಕ್ತಿಗಳಿದೆ ಅದು ಇದನ್ನು ನಡೆಸ್ತಾ ಇದೆ. ಈ ಡೆಮೋಕ್ರಾಟಿಕ್ ಕಂಟ್ರಿನ ದೇಶಗಳನ್ನು ನಡೆಸ್ತಾ ಇದೆ. ಸೊ ನಾವನ್ಕೋತೀವಿ ಇಲ್ಲ, ಬೇರೆ ಎಷ್ಟೊಂದು ಪಾರ್ಟಿಗಳಿದೆ, ಒಂದೊಂದು ದೇಶದಲ್ಲಿ ಬೇರೆ ಬೇರೆ ಪಾರ್ಟಿಗಳಿರುತ್ತೆ. ಎಷ್ಟಾದರೂ ಪಾರ್ಟಿ ಇರಲಿ, 2 ಆದರೂ ಇರಲಿ, 3 ಆಗಲಿ, 10 ಆದರೂ ಪಾರ್ಟಿಗಳಿರಲಿ, ಆದರೆ ಎಲ್ಲ ಪಾರ್ಟಿಗಳು ಒಂದೇ ಫೋರ್ಸು, ಹಿಡನ್ ಫೋರ್ಸು ಕಂಟ್ರೋಲ್ ಮಾಡ್ತಾ ಇರೋದು. ಒಂದು ತಮಾಷೆ ವಿಷಯದಲ್ಲಿ ಹೇಳ್ತಾರೆ, ಹೇಗೆ ಹೇಳ್ತಾರೆ ಕೆಲವರು ಲೆಫ್ಟ್ ವಿಂಗು, ರೈಟ್ ವಿಂಗು ಅಂತೆಲ್ಲ ಹೇಳ್ತಾರೆ. ಅದಕ್ಕೆ ತಮಾಷೆಗೆ ಹೇಳ್ತಾರೆ, ಲೆಫ್ಟ್ ವಿಂಗ್ ಆದರೂ ಆಗಲಿ, ರೈಟ್ ವಿಂಗ್ ಆದರೂ ಆಗಲಿ, ಎರಡೂ ರೆಕ್ಕೆಗಳು ಒಂದೇ ಪಕ್ಷಿದ್ದು ಅಂತ. ಸೊ ಒಂದೇ ವ್ಯಕ್ತಿ ಇದನ್ನು ಎಲ್ಲ ಕಂಟ್ರೋಲ್ ಮಾಡ್ತಾ ಇರೋದು. ಆದರೆ ವೇದಿಕ್ ಕಾಲದಲ್ಲಿ ಪ್ರಜಾಪ್ರಭುತ್ವ ಹೇಗೆ ನಡೀತಾ ಇತ್ತು ವೇದಿಕ್ ಕಾಲದಲ್ಲಿ ಅಂತ ನೋಡೋದಾದರೆ, ಆವಾಗ ಪ್ರಜಾಪ್ರಭುತ್ವ ಅಂತ ಇವಾಗ ಏನಿದೆ ಡೆಮೋಕ್ರಾಟಿಕ್ ವ್ಯವಸ್ಥೆ ಇದೆ, ಈ ಥರ ಇರಲಿಲ್ಲ. ಆವಾಗ ಅದು ಮೊನಾರ್ಕಿ, ಅಂದರೆ ರಾಜತಂತ್ರ ಅಥವಾ ರಾಜಪ್ರಭುತ್ವ ಆ ಥರ ನಡೀತಾ ಇತ್ತು, ರಾಜರು ನಡೆಸ್ತಾ ಇದ್ದಿದ್ದು. ಆವಾಗ ಅದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು ಯಾರು ರಾಜನ ರೆಸ್ಪಾನ್ಸಿಬಿಲಿಟಿ ಏನು, ಜವಾಬ್ದಾರಿಗಳೇನು ಅಂತ ಎಲ್ಲ ಪ್ರಜೆಗಳಿಗೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು. ಈಗ ಕಲಿಯುಗದಲ್ಲಿ ನಮಗೆ ಗೊತ್ತಿಲ್ಲ, ನಮಗೆ ನೋಡೋದಕ್ಕೆ ಹೊರನೋಟಕ್ಕೆ ಸರ್ಕಾರಗಳು ಎಲ್ಲ ನಡೆಸ್ತಾ ಇದೆ ಅಷ್ಟೇ, ಅವರ ಹಿಂದೆ ಯಾರಿದ್ದಾರೆ ಅದು ನಮಗೆ ಗೊತ್ತಿಲ್ಲ. ಇನ್ನೊಂದು ಸ್ವಾರಸ್ಯಕರ ವಿಷಯ ಏನು ಅಂದರೆ, ನಮ್ಮಲ್ಲಿ ಸುಮಾರು ಜನ ಮಂತ್ರಿಗಳಿದ್ದಾರೆ. ಮುಖ್ಯಮಂತ್ರಿ, ಪ್ರಧಾನ ಮಂತ್ರಿ, ಒಂದು ಫುಲ್ ಆರ್ಮಿ ಆಫ್ ಮಂತ್ರೀಸ್ ಇದ್ದಾರೆ, ಒಂದು ಕ್ಯಾಬಿನೆಟ್, ಒಂದು ಇಡೀ ಕ್ಯಾಬಿನೆಟ್ಟಲ್ಲಿ ಸುಮಾರು ಜನ ಮಂತ್ರಿಗಳಿದ್ದಾರೆ. ಆದರೆ ಮಂತ್ರಿ ಇರೋದಕ್ಕೆ ಯಾವಾಗ ಸಾಧ್ಯ ಅಂದರೆ ಒಬ್ಬ ರಾಜ ಇದ್ದಾಗ ಮಾತ್ರ. ರಾಜ ಇದ್ದರೆ ಅದಕ್ಕೆ ಅರ್ಥ, ಮಂತ್ರಿಗೆ ಅರ್ಥ. ಇಲ್ಲ ಅಂದರೆ ಮಂತ್ರಿ ಯಾರಿಗೆ ಮಂತ್ರಣವನ್ನು ಕೊಡಬೇಕು, ಕನ್ಸಲ್ಟೇಷನು ಅಥವಾ ಅಡ್ವೈಸು ಯಾರು ಕೊಡಬೇಕು? ರಾಜನಿಗೆ ಕೊಡಬೇಕಲ್ವಾ. ರಾಜನೇ ಇಲ್ಲ ಅಂದಮೇಲೆ ಮಂತ್ರಿ ಯಾರಿಗೆ ಕೊಡ್ತಾ ಇರೋದು, ಇದು ಯಾರಿಗೂ ಗೊತ್ತಿಲ್ಲ. ಸೊ ಇದು ಒಂದು ಹಾಸ್ಯಾಸ್ಪದವಾದ ಒಂದು ಜೋಕ್ ಥರ ಆಗಿದೆ. ಆದರೆ ವೇದಿಕ್ ಪದ್ಧತಿಯಲ್ಲಿ ಏನು ಶಾಸನದ ಪದ್ಧತಿ ಏನಿದೆ ಈ ಥರ ಇರಲಿಲ್ಲ. ಅಲ್ಲಿ ಯಾವುದೇ ಥರದ ಹಿಡನ್ ಕಂಟ್ರೋಲರ್ಸ್ ಇವಾಗೇನಿದೆ ನಮಗೆ ಗೊತ್ತೇ ಇಲ್ಲ, ಯಾರು ನಡೆಸ್ತಾ ಇದ್ದಾರೆ ಹಿಂದಿನಿಂದ, ಅದು ನಮಗೆ ಗೊತ್ತಿಲ್ಲ. ಇದರಿಂದ ಯಾರಿಗೆ ಅಡ್ವಾಂಟೇಜು ಅಂದರೆ ಬರೀ ಆ ಹಿಡನ್ ಕಂಟ್ರೋಲರ್ಸ್ಗೆ ಮಾತ್ರ ಅಡ್ವಾಂಟೇಜು, ನಮಗೆ ಯಾರಿಗೂ ಅಡ್ವಾಂಟೇಜ್ ಇಲ್ಲ. ಅದಲ್ಲದೆ
ಸರ್ಕಾರ ಅಥವಾ ಏನಿದೆ ಅದು ಬರೀ ಪಾಲಿಸಿ ಎನ್ಫೋರ್ಸರ್ಸ್, ಅಂದರೆ ಏನು ಒಂದು ಪಾಲಿಸಿ ಡಿಸೈಡ್ ಮಾಡ್ತಾರೆ ಅದನ್ನು ಜಾರಿಗೆ ತರೋದು ಕೆಲಸ ಮಾತ್ರ ಸರ್ಕಾರದ್ದು, ಈಗಿನ ಸರ್ಕಾರದ್ದು. ಆದರೆ ಆ ಪಾಲಿಸಿನ ನಿರ್ಧಾರ ಮಾಡಿ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡೋದು ಬೇರೆ ಇನ್ಯಾರು. ಯಾರದನ್ನ ಈ ಪಾಲಿಸಿನ ಹೇಳೋದು ಸರ್ಕಾರಕ್ಕೆ, ನೀವು ಇಂತಿಂಥದ್ದನ್ನು ನಿಮ್ಮ ದೇಶದಲ್ಲಿ ಮಾಡಬೇಕು ಅಂತ ಹೇಳೋರು ಯಾರು? ಸರ್ಕಾರಕ್ಕೂ ಮೇಲೆ ಯಾರೋ ಇದ್ದಾರೆ. ಒಂದು ದೊಡ್ಡ ವಿಶ್ವದ ಸಂಸ್ಥೆಗಳು, ದೊಡ್ಡ ದೊಡ್ಡ ವಿಶ್ವಸಂಸ್ಥೆಗಳು, ಕಾರ್ಪೊರೇಷನ್ಸು, ದೊಡ್ಡ ದೊಡ್ಡ NGOಗಳು. ಸೊ ಅವರ ನಿರ್ದೇಶನವನ್ನು ಸರ್ಕಾರಗಳಿಗೆ ಎಲ್ಲ ದೇಶದಲ್ಲೂ ಕೊಡ್ತಾರೆ. ಬರೀ ನಮ್ಮ ದೇಶ ಅಂತಲ್ಲ, ಪ್ರಪಂಚದಲ್ಲಿರೋ ಎಲ್ಲ ದೇಶಗಳಿಗೂ ಅವರೇ ಕೊಡೋದು. ಅವ್ರಿಗೂ ಮೇಲೆ ಯಾರು ಅಂದರೆ ಈ ಪಾಲಿಸಿಯನ್ನು ತಯಾರಿಸೋರು, ಯಾರು ಈ ಪಾಲಿಸಿನ ಕ್ರಿಯೇಟ್ ಮಾಡ್ತಾರೆ, ಪಾಲಿಸಿ ಮೇಕರ್ಸ್ ಅಂತ ಏನು ಕರೀತಾರೆ ಅವರು ಕೂಡ ಇನ್ನೂ ದೊಡ್ಡ ಸಂಸ್ಥೆ, ಇನ್ನೂ ದೊಡ್ಡ ಕೆಲವೊಂದು ಮನೆತನದವರು. ಅವ್ರಿಗೂ ಮೇಲೆ ಯಾರು ಅಂದರೆ ಇಂತಹ ಪಾಲಿಸಿ ಮಾಡಬೇಕು ಅಂತ ಡೈರೆಕ್ಷನ್ ಕೊಡೋದು ಯಾರು ಅಂದರೆ ಈ ಯುಗದ ರಾಜ ಕಲಿ. ಸೊ ಕಲಿನೇ ಈ ಯುಗದ ರಾಜ ಆಗಿರೋದ್ರಿಂದ ಎಷ್ಟೇ ಏನೇ ನಡೀತಾ ಇದ್ರೂ ಇದೆಲ್ಲ ಹಿಡನ್ ರೀತಿಯಲ್ಲಿ, ಗುಪ್ತ ರೀತಿಯಲ್ಲಿ ಹೇಗೆ ನಡೀತಾ ಇದೆ ಅಂದರೆ ಕಲಿನೇ ಇದನ್ನು ನಡೆಸ್ತಾ ಇರೋದು. 5,000 ವರ್ಷದಿಂದ ಈ ಏನು ಚಾಲನೆಯಲ್ಲಿದೆ ಈ ಸಿಸ್ಟಮು, ನಮಗೆ ಪ್ರಜಾಪ್ರಭುತ್ವ ಅಂತ ತೋರಿಸಿ ಹಿಂದ್ಗಡೆಯಿಂದ ಕಂಟ್ರೋಲ್ ತಪ್ಪು ರೀತಿಯಲ್ಲಿ ಮ್ಯಾನಿಪ್ಯುಲೇಟ್ ಮಾಡಿ ಕಂಟ್ರೋಲ್ ಮಾಡ್ತಾ ಇರೋದು ಯಾವುದು ಅಂದರೆ ಕಲಿಪುರುಷನೇ. ಸೊ ನಮಗೆ ಇದು ಒಂದು ಭ್ರಮೆ ತರಿಸೋದಕ್ಕೆ ನಾವು ನಮ್ಮ ವೋಟ್ ಮೂಲಕ ನಮ್ಮ ನಾಯಕವನ್ನು ಆಯ್ಕೆ ಮಾಡ್ಕೋತಾ ಇದ್ದೀವಿ ಅಂತ ನಮಗೆ ಒಂದು ಭರವಸೆ ಕೊಟ್ಟಿರೋದಷ್ಟೇ. ಆದರೆ ಹಿಂದ್ಗಡೆಯಿಂದ ಬೇರೆನೇ ಏನೋ ನಡೀತಾ ಇರುತ್ತೆ. ಸೊ ಇದನ್ನು ಆದರೆ ಇವಾಗ ಕೆಲವರು ಹೇಳ್ತಾರೆ, ಇಲ್ಲ ಪ್ರಜಾಪ್ರಭುತ್ವ ಅಥವಾ ಡೆಮಾಕ್ರಸಿ ಇರಬೇಕು, ರಾಜರು ಬಂದುಬಿಟ್ರೆ ಅವ್ರಿಗೆ ಇಚ್ಛೆ ಬಂದಂತೆ, ಅವ್ರಿಗೆ ಏನು ಬೇಕೋ ಅವ್ರ ಮನಸ್ಸಿಗೆ ತೋಚದಂತೆ ಅವರು ರಾಜ್ಯಭಾರವನ್ನು ಮಾಡ್ತಾರೆ. ಅದಕ್ಕೆ ಡೆಮಾಕ್ರಸಿ ಬಂದಿದ್ದು. ರಾಜರನ್ನು ತೆಗೆದುಹಾಕ್ಬಿಟ್ಟು ಈ ಡೆಮಾಕ್ರಸಿ ಯಾತಕ್ಕೆ ಬಂದಿದೆ ಅಂದರೆ ರಾಜರು ಅವ್ರಿಗೆ ಬೇಕಾದಂಗೆ ಮಾಡ್ತಾರೆ, ಪ್ರಜೆಗಳ ಒಳಿತಿಗೆ ಮಾಡಲ್ಲ ಏನು ಅಂತ. ಆದರೆ ವೇದಿಕ್ ಪ್ರಕಾರ ಇದಲ್ಲ. ವೇದಿಕ್ ಪ್ರಕಾರ ಏನು ಅಂದರೆ ರಾಜರಿಗೆ ಮೇಲೆ ಅವರು ಯಾರ ಮಾರ್ಗದರ್ಶನದಲ್ಲಿ ರಾಜ್ಯಭಾರವನ್ನು ಮಾಡ್ತಾ ಇದ್ರು ಅಂದರೆ ಋಷಿಗಳು ಅವ್ರಿಗೆ ಮಾರ್ಗದರ್ಶನವನ್ನು ನೀಡ್ತಾ ಇದ್ದಿದ್ದು. ಋಷಿಗಳಿಗೂ ಮೇಲೆ ಯಾರು ಇರ್ತಾರೆ ಅಂದರೆ ಪರಮಾತ್ಮ, ಬ್ರಹ್ಮಾಂಡದ ನಿಯಮ. ಸೊ ಹೀಗೆ ಅದೆಲ್ಲರದ ಒಂದು ಹೈರಾರ್ಕಿ ಸಿಸ್ಟಮಿನ ಮೂಲಕ ರಾಜ್ಯಭಾರ ನಡೀತಾ ಇತ್ತು. ಯಾವ ರಾಜ ಕೂಡ ತನ್ನ ಇಚ್ಛೆಯಂತೆ ಬೇಕಾದಂಗೆ ಇರೋ ಹಾಗೆ ಸಾಧ್ಯ ಇರ್ತಾ ಇರಲಿಲ್ಲ. ಆ ರಾಜನ ಆಯ್ಕೆ ಕೂಡ ಋಷಿಗಳು ಮತ್ತು ಹೈಯರ್ ಬೀಯಿಂಗ್ಸ್ ಮಾಡ್ತಾ ಇದ್ದಿದ್ದು. ಸುಮ್ಮನೆ ಯಾರನ್ನೂ ರಾಜನಾಗಿ ಮಾಡ್ತಾ ಇರಲಿಲ್ಲ. ಆ ರಾಜನಾಗಬೇಕಾದ್ರೂ ಒಂದು ಎಲಿಜಿಬಿಲಿಟಿ, ಕ್ವಾಲಿಫಿಕೇಷನ್ ಎಲ್ಲ ಇರಬೇಕಿತ್ತು. ಆವಾಗ ಮಾತ್ರ ಅದು ಸಾಧ್ಯ ಆಗ್ತಾ ಇತ್ತು. ಸುಮ್ಮನೆ ಯಾರೂ ರಾಜ ಆಗೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ವೇದಿಕ್ ಕಾಲದಲ್ಲಿ. ಕಲಿಯುಗದ ರಾಜದ ಬಗ್ಗೆ ಹೇಳ್ತಾ ಇಲ್ಲ, ವೇದಿಕ್ ಕಾಲದಲ್ಲಿ ಆ ಸಿಸ್ಟಮ್ ಇತ್ತು. ನಿಮಗೆ ಉದಾಹರಣೆಗೆ ಹೇಳಬೇಕು ಅಂದರೆ ನಮ್ಮಲ್ಲಿ ಸೂರ್ಯವಂಶರಾಜರು, ಚಂದ್ರವಂಶರಾಜರು ಎಲ್ಲ ಇದ್ದರು. ಸೊ ಅವರೆಲ್ಲ ಯಾರು ಅಂದರೆ ಅವ್ರು ಬರೀ 5 ಜನ 10 ಜನ ಅಲ್ಲ, ಇಡೀ ಜನಾಂಗ, ಎಲ್ಲ ತರಹದ ಜೀನ್ ಪೂಲ್ಸು, ಎಲ್ಲ ಬೇರೆ ಬೇರೆ ಜನಾಂಗಗಳನ್ನು ಒಟ್ಟಿಗೆ ವಿಕಸನದ ಕಡೆ, ಎವಲ್ಯೂಷನ್ ಕಡೆ ಕರ್ಕೊಂಡು ಹೋಗೋದಕ್ಕೆ ಸಾಮರ್ಥ್ಯವನ್ನು ಹೊಂದಿರ್ತಾ ಇದ್ರು. ಯಾಕೆಂದರೆ ಅವರೇ ಸ್ವತಃ ಹೈಯರ್ ಎವಲ್ಯೂಷನರಿ ಸ್ಟೇಟಸಲ್ಲಿ ಇರ್ತಾ ಇದ್ರು. ಅಂದರೆ ಅವರೇ ಸ್ವತಃ ಉತ್ತಮ ವಿಕಸನೀಯ ಸ್ಥಾನದಲ್ಲಿ ಇರೋ ಕಾರಣಕ್ಕೇ ಅವರು ಇಡೀ ಪಾಪ್ಯುಲೇಷನ್ ಏನು ಪ್ರಜೆಗಳನ್ನು ಅದೇ ದಿಕ್ಕಿನಲ್ಲಿ ಕರ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗ್ತಾ ಇತ್ತು. ಸೊ ರಾಜನ ಉದ್ದೇಶ ಏನು ಅಂದರೆ ಬರೀ ಬದುಕುಳಿಯೋದಕ್ಕೆ ಶಾಸನ ಮಾಡೋದಲ್ಲ, ಅಂತಿಮವಾಗಿ ಏನು ಧರ್ಮ, ಅರ್ಥ, ಕಾಮ, ಮೋಕ್ಷವನ್ನು ಏನು 4 ನಾವು ಏನು ಫುಲ್ಫಿಲ್ ಮಾಡಬೇಕು, ಮೋಕ್ಷದ ತನಕ ಧರ್ಮವನ್ನು ಸ್ಥಾಪನೆ ಮಾಡಿ, ಅರ್ಥವನ್ನು ಹೇಗೆ ಗಳಿಸ್ಬೇಕು ಅಂತ ಎಲ್ಲ ಸ್ಥಾಪನೆ ಮಾಡಿ, ಕಾಮವನ್ನು ಎಲ್ಲ ಹೇಗೆ ಇಚ್ಛೆ ಪೂರ್ಣೆ ಮಾಡ್ಕೋಬೇಕು ಧರ್ಮದ ಮೂಲಕ ಅಂತ ತಿಳಿಸ್ಕೊಟ್ಟು ಮೋಕ್ಷದ ತನಕ ಕರ್ಕೊಂಡು ಹೋಗೋ ಜವಾಬ್ದಾರಿ ರಾಜನದ್ದು. ಸೊ ಇದೇನೇ ವೇದಿಕ್ ರಾಜರು ಮಾಡ್ತಾ ಇದ್ದಿದ್ದು. ಇದಕ್ಕೆ ಯಾವುದೇ ತರಹದ ಈಗಿನ ಕಾಲದಲ್ಲಿ ಏನು ಬರೀ ವೋಟಿಂದ ಲೀಡರ್ ಆಗ್ತಾಯಿದ್ರು ಆ ಥರ ಅಲ್ಲ. ಇವಾಗ ಕ್ವಾಲಿಫಿಕೇಷನ್ ಏನು ಬೇರೆ ಎಲ್ಲ ಕೆಲಸಕ್ಕೂ ಒಂದು ಕ್ವಾಲಿಫಿಕೇಷನ್ ಕೇಳ್ತಾರೆ. ಆದರೆ ಪಾಲಿಟಿಷಿಯನ್ ಅಥವಾ ಏನು ಪ್ರೈಮ್ ಮಿನಿಸ್ಟರ್, ಚೀಫ್ ಮಿನಿಸ್ಟರ್ ಆಗೋಕ್ಕೆ ಯಾವುದೇ ಥರ ಕ್ವಾಲಿಫಿಕೇಷನ್ ಬೇಕಿಲ್ಲ. ಜಸ್ಟ್ ವೋಟ್, ಯಾರಿಗೆ ಹೆಚ್ಚು ವೋಟ್ ಸಿಗುತ್ತೋ ಅವರು ಪ್ರಧಾನ ಮಂತ್ರಿ ಅಥವಾ ಮುಖ್ಯಮಂತ್ರಿ, ಈ ಥರ ಯಾವುದೋ ಒಂದು ಮಂತ್ರಿ ಆಗ್ತಾರೆ. ಅದು ಬರೀ ವೋಟಿನ ಲೆಕ್ಕಾಚಾರ.
ವೋಟ್ ಒಂದು ಕ್ವಾಲಿಫಿಕೇಷನ್ ಅಲ್ಲ. ಒಂದು ಲೀಡರ್ ಆಗಬೇಕು ಅಂದರೆ ಅದಕ್ಕೆ ಆತ್ಮದ ಒಂದು ವಿಕಸನೀಯ ಸ್ಥರ ಇರಬೇಕು. ಸೊ ಅದು ರಾಜರಲ್ಲಿ ನಿಜವಾಗ್ಲೂ ಇರ್ತಾ ಇತ್ತು. ಸೊ ಹೀಗೆ ಇವಾಗಿನ ಏನು ನಡೀತಾ ಇದೆ ಪ್ರಜಾಪ್ರಭುತ್ವ, ಇದು ಭೂಮಿಯ ರೂಲ್ಸ್ ಪ್ರಕಾರನೂ ನಡೀತಾ ಇಲ್ಲ, ಬ್ರಹ್ಮಾಂಡದ ನಿಯಮ ಪ್ರಕಾರನೂ ನಡೀತಾ ಇಲ್ಲ, ಪರಮಾತ್ಮನಿಗೆ ಯಾವುದೇ ತರಹದ ಸಂಬಂಧ ಇಲ್ಲದೇ ಇರೋ ಥರ ನಡೀತಾ ಇರೋ ಪ್ರಜಾಪ್ರಭುತ್ವ. ಸೊ ಹಾಗಾಗಿ ಈ ಡೆಮೋಕ್ರೆಟಿಕ್ ಸಿಸ್ಟಮ್ ಏನಿದೆ ಇದು ತುಂಬ ಹಾಸ್ಯಾಸ್ಪದ, ಇದು ಯಾರಿಗೂ ಒಳ್ಳೇದು ಮಾಡಲ್ಲ, ನಮ್ಮನ್ನು ಒಳ್ಳೆ ದಿಕ್ಕಿನಲ್ಲಿ ಕೂಡ ಕರ್ಕೊಂಡು ಹೋಗಲ್ಲ. ಸೊ ಹಾಗಾಗಿ ಈ ಪ್ರಜಾಪ್ರಭುತ್ವದ ರಾಜ ಯಾರು ಅಂದರೆ ಕಲಿಪುರುಷ. ಸೊ ಇದನ್ನು ಮುಗಿಸೋದಕ್ಕೆ ಏನು ವ್ಯವಸ್ಥೆ ಆಗಬೇಕೋ ಅದು ಈ ಪ್ರಕೃತಿಯಲ್ಲಿ ಮತ್ತು ಬ್ರಹ್ಮಾಂಡದಲ್ಲಿ ಮತ್ತು ಪರಮಾತ್ಮನ ಇಚ್ಛೆಯಂತೆ ನಡೀತಾ ಇದೆ. ಇದೆಲ್ಲ ಏನು ಅಂತ ಮುಂದಿನ ಸಂಚಿಕೆಯಲ್ಲಿ ತಿಳಿಯೋಣ. ಧನ್ಯವಾದ.